ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ, ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ನಾಮಪದಗಳ ಬಗ್ಗೆ ಮತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಫಸ್ಟ್ ಈಗ ಮೊದಲ ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಮೊದ್ಲು ಏನ್ ಮಾಡೋಣ್ರಿ, ಭೀಮನು ಚೆನ್ನಾಗಿ ಹಾಡಿದನು, ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಳು. ಈ ಎರಡು ವಾಕ್ಯಗಳನ್ನ ಗಮನಿಸಿದಾಗ ಬೇರೆ ಬೇರೆ ಬಗೆಯ ಪದಗಳು ಬಳಕೆ ಆಗಿರೋದನ್ನ ನಾವು ಕಾಣಬಹುದು. ಹೌದಾ? ವ್ಯಾಕರಣದ ಪ್ರಕಾರ ಇಂತಹ ಪದಗಳನ್ನ ಬೇರೆ ಬೇರೆ ಏನ್ ಮಾಡ್ತೀವಿ, ಗುಂಪುಗಳಾಗಿ ವಿಂಗಡಿಸ್ತೀವಿ. ಹಾಗಂದ್ರೆ ಇದರಲ್ಲಿ ಬರ್ತಕ್ಕಂಥ ಭೀಮನು ಚೆನ್ನಾಗಿ ಹಾಡಿದನು, ಹೌದಾ, ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಳು. ಇಲ್ಲಿ ಭೀಮನು, ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು, ಇವೆಲ್ಲ ಏನುಗಳು ನಾಮಪದಗಳು. ಹೌದಾ? ಹಾಡಿದನು, ಪಡೆದಳು, ಇವೆಲ್ಲ ಏನು ಕ್ರಿಯಾಪದಗಳು. ಚೆನ್ನಾಗಿ ಅನ್ನತಕ್ಕಂಥದ್ದಿಲ್ಲಿ ಅವ್ಯಯ ಪದ. ಹೀಗೆ ನಾವು ಆಡ್ತಕ್ಕಂಥ ಮಾತುಗಳಾಗ ಮುಖ್ಯವಾಗಿ ನಾಮಪದಗಳು, ಕ್ರಿಯಾಪದ ಮತ್ತು ಅವ್ಯಯ ಎಂತಕ್ಕಂತಹ ಮೂರು ಗುಂಪುಗಳನ್ನಾಗಿ ನಾವು ಮಾಡಬಹುದು. ಹೌದಾ? ಭೀಮನು, ಭೀಮನನ್ನು, ಭೀಮನಿಂದ, ಭೀಮನಿಗೆ, ಭೀಮನ ದೆಸೆಯಿಂದ, ಭೀಮನಲ್ಲಿ, ಇವೆಲ್ಲವೂ ನಾಮಪದಗಳೇ. ಹೌದಾ? ಇಲ್ಲಿ ಭೀಮ ಅಂತಕ್ಕಂಥದ್ದೇನಿದು ಮೂಲ ರೂಪ. ಇದನ್ನ ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಇದನ್ನ ನಾಮ ಪ್ರಕೃತಿ. ಯಾಕಂದ್ರೆ ಇದು ಭೀಮ ಅಂತಕ್ಕಂಥದ್ದು ಏನಿದೆ ಮೂಲ ರೂಪ. ಇಲ್ಲಿರ್ತಕ್ಕಂಥ ಭೀಮನು, ಭೀಮನನ್ನು, ಭೀಮನಿಂದ, ಭೀಮನಿಗೆ, ಭೀಮನ ದೆಸೆಯಿಂದ, ಭೀಮನಲ್ಲಿ, ಇವೆಲ್ಲ ಏನು ನಾಮಪದಗಳು. ಹೌದಾ? ಇವುಗಳಲ್ಲಿ ಭೀಮ ಅಂತಕ್ಕಂಥದ್ದು ಒಂದು ಮೂಲ ರೂಪ. ಇದನ್ನ ನಾವು ಏನಂತೀವ್ರಿ, ನಾಮ ಪ್ರಕೃತಿ. ಇಲ್ಲಿ ಭೀಮ ಅಂತಕ್ಕಂತಹ ನಾಮ ಪ್ರಕೃತಿಗೆ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅಲ್ಲಿ ಎಂಬ 7 ತೆರನಾದ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿವೆ. ಹೀಗೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದಕ್ಕನ ಏನಂತಾರೆ, ನಾಮಪದ. ನಾವು ಮೊದಲು ನಾಮಪದಗಳ ಬಗ್ಗೆ ತಿಳ್ಕೊಂಡ, ಆಮೇಲೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ನಾಮಪದಗಳ ಬಗ್ಗೆ ನೋಡ್ರಿ. ನಾಮಪದ, ನಾಮ ಪ್ರಕೃತಿ, ನಾಮ ವಿಭಕ್ತಿ ಪ್ರತ್ಯಯ. ಶಾಲೆಯನ್ನು, ಶಾಲೆಯಿಂದ, ಶಾಲೆಗೆ, ಶಾಲೆಯ ದೆಸೆಯಿಂದ, ಶಾಲೆಯಲ್ಲಿ, ಈ ಎಲ್ಲಾ ಪದಗಳು ನಾಮಪದಗಳು. ಹೌದಾ? ಇವುಗಳಲ್ಲಿ ಶಾಲೆ ಎಂಬುದು ಮೂಲ ರೂಪ. ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಎನ್ನುತ್ತೇವೆ. ನಾಮಪದದ ಮೂಲ ರೂಪದೊಂದಿಗೆ ಸೇರಿರ್ತಕ್ಕಂತಹ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅಲ್ಲಿ, ಇವೇನಿವು ವಿಭಕ್ತಿ ಪ್ರತ್ಯಯಗಳು. ಹೀಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದ ಮೂಲ ರೂಪವನ್ನ ನಾಮಪದ ಅಂತ ಕರಿತೀವಿ. ನಾಮ ಪ್ರಕೃತಿ ಪ್ಲಸ್ ಅಲ್ಲಿರ್ತಕ್ಕಂಥ ಪ್ರತ್ಯಯ ಸೇರಿ ಆಗ್ತಕ್ಕಂಥದ್ದೇ ನಾಮ ಪದ. ಹೌದಾ? ಮನೆ ಪ್ಲಸ್ ಅನ್ನು, ಮನೆಯನ್ನು. ರಾಮ ಪ್ಲಸ್ ಅನ್ನು, ರಾಮನನ್ನು. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸ್ತಕ್ಕಂತಹ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ತೂಕ, ಅಳತೆ, ತೂಕ ಮುಂತಾದ ಇತ್ಯಾದಿ ಪದಗಳಂತ ಸೂಚಿಸುವ ಪದವಾಗಿರ್ಬೋದು. ಇವಕ್ಕೆಲ್ಲಾನು ಏನಂತಾರ್ರಿ, ನಾಮಪದಗಳು ಅಂತ ಕರೀತಾರೆ. ನಾಮಪದ ಅಂದ್ರ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳ ಅಥವಾ ಒಂದು ಗುಂಪು, ಇಲ್ಲ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣ, ಸ್ವಭಾವ, ಅಲ್ಲಿರ್ತಕ್ಕಂತಹ ಸಂಖ್ಯೆ, ಸ್ಥಾನ, ತೂಕ, ಅಳತೆ, ಇವು ಎಲ್ಲಾ ತಿಳಿಸ್ತಕ್ಕಂತಹ ಪದಕ್ನ ಸೂಚಿಸ್ತಕ್ಕಂತಹ ಪದಕ್ನ ಏನಂತ ಕರೀತಾರೆ, ನಾಮಪದ ಅಂತ ಕರಿತೀವಿ. ಹಂಗಂದ್ರ ನಾಮಪದದಲ್ಲಿರ್ತಕ್ಕಂತಹ ವಿಧಗಳು ಯಾವುವು ಅಂದ್ರ ವಸ್ತುವಾಚಕ ಅಥವಾ ನಾಮವಾಚಕ, ಎರಡನೇ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮಗಳು, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮಗಳು ಅಂತ ಹೇಳಿ ನಾಮಪದದಲ್ಲಿ ಇಷ್ಟೊಂದು ವಿಧಗಳು ಬರ್ತಾವ್ರಿ. ನೆಕ್ಸ್ಟ್ ನೋಡ್ರಿ, ನಾಮಪದಗಳು ಒಳಗ ವಿಧಗಳು. ಒಬ್ಬ ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪಿನ ಹೆಸರನ್ನು ಸೂಚಿಸೋದು, ಇಲ್ಲಿರ್ತಕ್ಕಂಥ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣ, ಸ್ವಭಾವ, ಇಲ್ಲಿರ್ತಕ್ಕಂಥ ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನ ಸೂಚಿಸ್ತಕ್ಕಂಥ ಪದವಾಗಿರ್ಬೋದು. ಇವನ್ನೆಲ್ಲಾನು ಏನಂತಾವು ನಾಮಪದಗಳಂತ ಕರಿತೇವ್ರಿ. ಈ ನಾಮಪದದ ವಿಧಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣಂತ. ವಸ್ತುವಾಚಕ ಅಥವಾ ನಾಮವಾಚಕ, ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ 3 ವಿಧಗಳು.
ರೂಢನಾಮ. ಫಸ್ಟ್ ಬರ್ತಕ್ಕಂಥದ್ದು ರೂಢನಾಮ. ರೂಢನಾಮ ರೂಢನಾಮ ಅಂದ್ರ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರತಕ್ಕಂತಹ ಸಾಮಾನ್ಯ ಹೆಸರುಗಳಿಗೆ ರೂಢನಾಮಗಳೆಂತಾರ. ನೋಡ್ರಿ ಇದು ಮೋಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇವೆಲ್ಲ ಈಸಿ ಅನಿಸ್ತಾರ, ಇವ್ರೇನ್ ಮೇಡಮ್ ಈಸಿ ಅಂತ ಕ್ಲಾಸ್ ಮಾಡೋ ಅಂತಾರ ಅಂತೇಳಿ. ಆದ್ರೆ ಇದ್ರೊಳಗ ಎಕ್ಸಾಮ್ ಒಳಗ ಕೊಟ್ಕೊಳಕ್ ಬಹಳ ಅಂದ್ರ ಬಹಳ ಕನ್ಫ್ಯೂಷನ್ ಆಕೈತ್ರಿ. ಇದೊಂದು ಕ್ಲಾಸ್ ನೀವು ನೋಡ್ಕೊಂಡು ಹೋದ್ರೆ ನಿಮ್ ಕನ್ಫ್ಯೂಷನ್ ಆದಷ್ಟು ನಿವಾರಣೆ ಆಗ್ಬೋದು ನಿವಾರಣೆ ಆಗ್ಬೋದ್ರಿ. ಫಸ್ಟ್ ರೂಢನಾಮ ಅಂದ್ರ ಅನಾದಿ ಕಾಲದಿಂದ ರೂಢಿಯಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಹೆಸರುಗಳನ್ನ ನಾವು ರೂಢನಾಮ ಅಂತೀವಿ. ಹೆಂಗಸು, ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂದ್ರ ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ, ನದಿ, ಪರ್ವತ, ದೇಶ, ಊರು, ಮರ, ಮನುಷ್ಯ, ಹುಡುಗ, ನಗರ ಇವೆಲ್ಲ ರೂಢನಾಮಕ್ಕೆ ಉದಾಹರಣೆ. ರೂಢ ಅಂದ್ರ ರೂಢಿಯಿಂದ ಬಂತಕ್ಕಂಥದ್ದು, ಅನಾದಿ ಕಾಲದಿಂದ ನಮ್ಗ ರೂಢಿಯಾಗಿ ಬಂದಿರತಕ್ಕಂತಹ ಸಾಮಾನ್ಯ ಹೆಸರುಗಳು ಇವೆಲ್ಲ. ಗಂಡಸು, ಹೆಂಗಸು, ಹುಡುಗ, ಹುಡುಗಿ, ಮಕ್ಕಳು, ಜನರು, ನದಿ, ಬೆಟ್ಟ, ಸಮುದ್ರ, ಕೆರೆ, ಹಳ್ಳ, ಹಳ್ಳಿ, ಗಿಡ, ಮರ, ಹೊಳೆ, ಮುದುಕ, ಮುದುಕಿ, ಹೆಣ್ಣು, ಎಲೆ, ಅಡಿಕೆ, ಹಸು, ಎಮ್ಮೆ, ಬಳ್ಳಿ ಇವೆಲ್ಲಗಳು ಇತ್ಯಾದಿ ಪದಗಳೆಲ್ಲ ಏನಿವು ರೂಢನಾಮಕ್ಕೆ ಉದಾಹರಣೆಗಳು. ರೂಢನಾಮ ಅಂದ್ರ ರೂಢಿಯಿಂದ ಅನಾದಿ ಕಾಲದಿಂದ ರೂಢಿಯಿಂದ ಬರ್ತಕ್ಕಂತಹ ಸಾಮಾನ್ಯ ಹೆಸರುಗಳಿಗೆ ರೂಢನಾಮ ಅಂತ ಕರಿತೀವ್ರಿ. ನೆಕ್ಸ್ಟ್ ಅಂಕಿತ ನಾಮ. ಅಂಕಿತ ನಾಮ ಅಂದ್ರ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳಿಗೆ ಅಂಕಿತ ನಾಮ. ಈಗ ನಮ್ಗೆಲ್ಲ ನಮ್ ಹೆಸರು ಗಣೇಶ, ಗಂಗಾ, ರಾಮ, ರಹೀಮ, ಧಾರವಾಡ, ಗಂಗಾ, ಬ್ರಹ್ಮಪುತ್ರ, ಹಿಮಾಲಯ, ಭಾರತ, ಬೇಲೂರು, ಬೇವು, ಸಲ್ಮಾ, ಆಲ, ಬೇವು, ಮಾವು ಇವೆಲ್ಲ ಅಂಕಿತ ನಾಮಗಳು. ಅಂಕಿತ ನಾಮ ಅಂದ್ರೆ ಇಟ್ಟಂತ ಹೆಸರುಗಳು. ನಾವು ವ್ಯವಹಾರದ ಉದ್ದೇಶದಿಂದ ಏನ್ ನಾವು ಹೆಸರನ್ನ ಇಟ್ಕೊಂಡಿರ್ತೇವಲ್ಲ ಅವೆಲ್ಲವುಗಳು ಏನಿವು ಅಂಕಿತ ನಾಮಗಳು. ಫಾರ್ ಉದಾಹರಣೆ ನೋಡಿದ್ವಲ್ಲ ನಾವೆಲ್ಲಾರು ಕಾವೇರಿ, ಗಂಗಾ, ರಾಮ, ಗಣೇಶ, ಕಾವೇರಿ, ಗಂಗಾ, ರಾಮ, ರಹೀಮ, ಬೆಂಗಳೂರು, ಧಾರವಾಡ, ಉಡುಪಿ, ಭಾರತ, ಕರ್ನಾಟಕ, ಬೇವು, ಹಲಸು, ಉಪ್ಪಿಟ್ಟು, ಹೋಳಿಗೆ ಇವೆಲ್ಲ ಏನಿವು ಅಂಕಿತ ನಾಮಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅನ್ವರ್ಥಕ ನಾಮ. ಅನ್ವರ್ಥಕ ನಾಮ ಅಂದ್ರ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನ ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನೀಡತಕ್ಕಂತಹ ಹೆಸರುಗಳಿಗೆ ಅನ್ವರ್ಥಕ ನಾಮ ಅಂತಾರಿ. ಇವೆಲ್ಲ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಜಾಣ ಅಂತಕ್ಕಂಥದ್ದು ಕೊಟ್ಟು ಇದು ಅಂಕಿತ ನಾಮಕ ಉದಾಹರಣೆನೋ, ರೂಢನಾಮಕ ಉದಾಹರಣೆ, ಅನ್ವರ್ಥಕ ನಾಮಕ ಉದಾಹರಣೆ ಅಂತ ಕೇಳಿದ್ರ ಒಮ್ಮಕ್ಲೆ ಕನ್ಫ್ಯೂಸ್ ಆಗ್ಬಿಡ್ತೈತ್ರಿ. ಜಾಣ ಅಂತಕ್ಕಂಥದ್ದು ಆ ವಸ್ತುವಿನ ಏನಿದು ವಸ್ತುವಿನ ರೂಪ ಅಥವಾ ಅಲ್ಲಿ ಗುಣಲಕ್ಷಣಗಳ ಆಧಾರದ ಮೇಲೆ ಇಟ್ಟಿದ್ದು. ಅವ ಜಾಣದಾನೋ, ದಡ್ಡದಾನೋ, ಪಂಡಿತ, ಕುರುಡ, ಕಿವುಡ, ದಡ್ಡ, ವಿಜ್ಞಾನಿ, ಯೋಗಿ, ವ್ಯಾಪಾರಿ, ಜಾಣ, ಕುಂಟ, ಹೆಳವ, ಕಿವುಡ, ವಿಜ್ಞಾನಿ, ವ್ಯಾಪಾರಿ, ವಿದ್ವಾಂಸ, ಶಿಕ್ಷಕ, ರೋಗಿ, ವೈದ್ಯ, ಯೋಗಿ ಇವೆಲ್ಲ ಅನ್ವರ್ಥ ನಾಮಕ್ಕೆ ಉದಾಹರಣೆಗಳು. ಇವೆಲ್ಲ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳ ಆಧಾರದ ಮೇಲೆ ಆ ವಸ್ತುವಿನ ರೂಪದ ಆಧಾರದ ಮೇಲೆ ಇರ್ತಕ್ಕಂತ ಹೆಸರುಗಳು ಇವೆಲ್ಲ ಅನ್ವರ್ಥಕ ನಾಮಗಳಿಗೆ ಉದಾಹರಣೆಗಳು. ಇವೆಲ್ಲ ನೋಡ್ರಿ, ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನ ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನೀಡತಕ್ಕಂತಹ ಹೆಸರುಗಳಿಗೆ ಅನ್ವರ್ಥಕ ನಾಮಗಳಂತ ಕರಿತೀವ್ರಿ. ಜಾಣ, ಕವಿ, ಪಂಡಿತ, ಕುರುಡ, ಮೂಗ, ಕಿವುಡ, ದಡ್ಡ, ದಾನಿ, ಶಿಕ್ಷಕ, ವಿಜ್ಞಾನಿ, ಅಭಿಮಾನಿ, ನೀತಿಜ್ಞ, ಕುಂಟ, ಹೆಳವ, ಗಿಡ್ಡ, ಬೆಪ್ಪ, ಕ್ರೂರಿ, ಪೆದ್ದ, ಬುದ್ಧಿವಂತ, ಧೀರ, ಹೇಡಿ, ಸಾಧು, ಜಿಪುಣ, ಅಷ್ಟಾವಕ್ರ ಇವೆಲ್ಲವುಗಳು ಅನ್ವರ್ಥನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಗುಣವಾಚಕಗಳು. ಗುಣವಾಚಕ ಅಂದ್ರ ವಸ್ತು ಅಥವಾ ವ್ಯಕ್ತಿಯ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕಗಳು ಅಂತ ಕರಿತೇವ್ರಿ. ವಿಶೇಷಗಳು ಯಾವುದಕ್ಕೆ ಹೇಳಲಾಗುತ್ತದೆ ಅಂತವುಗಳನ್ನ ವಿಶೇಷಗಳಂತ ಕರಿತೇವೆ. ವಿಶೇಷಣ, ವಿಶೇಷ, ಸಿಹಿ ಹಣ್ಣು, ದೊಡ್ಡ ನದಿ, ಒಳ್ಳೆಯ ಹುಡುಗಿ. ಇಲ್ಲಿ ಸಿಹಿ ಹಣ್ಣು ಅಂತಕ್ಕಂಥದ್ದು ಸಿಹಿ ಅನ್ನೋದು ವಿಶೇಷಣ, ಹೆಣ್ಣು ಅಂತಕ್ಕಂಥದ್ದು ವಿಶೇಷ. ವಸ್ತುಗಳ ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶೇಷಣಗಳೆಲ್ಲವನ್ನು ಗುಣವಾಚಕಗಳು ಎನ್ನಿಸ್ತಾವ. ಉದಾಹರಣೆಗೆ ಕೆಂಪು, ದೊಡ್ಡ, ಚಿಕ್ಕ, ಹಳೆಯ, ಕರಿಯ, ಕೆಟ್ಟ, ಒಳ್ಳೆಯ, ಕಿರಿಯ ಇವೆಲ್ಲವೂ ಗುಣವಾಚಕಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಸಂಖ್ಯಾವಾಚಕ. ಇದಂದ್ರೂ ಬಹಳ ಈಸಿ. ಸಂಖ್ಯೆಗಳನ್ನ ಹೇಳ್ತಕ್ಕಂತಹ ಶಬ್ದಗಳಿಗೆ ಸಂಖ್ಯಾವಾಚಕ. 1, 2, 3, 10, 1000, ಲಕ್ಷ, ಕೋಟಿ ಇವೆಲ್ಲ ಸಂಖ್ಯಾವಾಚಕಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯೇಯ ವಾಚಕ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೇಯ ವಾಚಕಗಳು ಎಂತಾರ. ಉದಾಹರಣೆಗಳು ನೋಡ್ರಿ, ಕೆಳಗಿನ ಉದಾಹರಣೆಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕಗಳಿರ್ತಕ್ಕಂತಹ ವ್ಯತ್ಯಾಸವನ್ನ ತಿಳ್ಕೋಬಹುದು. ನೋಡ್ರಿ, ಸಂಖ್ಯಾವಾಚಕ ಅಂದ್ರ 2,
ಸಂಖ್ಯೆಯ ವಾಚಕಕ್ಕೆ 3, 5 ಇವೆಲ್ಲ ಸಂಖ್ಯೆಯ ವಾಚಕ ಉದಾಹರಣೆಗಳು. ಅದೇ ಸಂಖ್ಯೆಯ ವಾಚಕ ಅಂದ್ರ 2 ಅಂತಕ್ಕಂಥದ್ದು ಸಂಖ್ಯಾವಾಚಕ, ಇಬ್ಬರು ಎರಡನೆಯ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ, 3 ಅಂತಕ್ಕಂಥದ್ದು ಸಂಖ್ಯಾವಾಚಕ ಆದ್ರ ಮೂವರು ಮೂರನೆಯ ಮೂರರಿಂದ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ, 5 ಅಂತಕ್ಕಂಥದ್ದು ಸಂಖ್ಯಾವಾಚಕ ಆದ್ರ ಐವರು ಐದನೆಯ ಅಂತಕ್ಕಂಥದ್ದು ಸಂಖ್ಯೆಯ ವಾಚಕ. ಸಂಖ್ಯೆಯಿಂದ ಕೂಡಿದ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕಗಳೆನಿಸುವವು. ಉದಾಹರಣೆಗೆ ಒಂದನೆಯ, ಇಮ್ಮಡಿ, 10ರಿಂದ ಮುಂತಾದವು, ಪಂಚಾಮೃತ ಇವೆಲ್ಲ ಏನು ಸಂಖ್ಯೆಯ ವಾಚಕ. ಡೌಟ್ ಇಲ್ಲಲ್ರಿ, ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ರಿ. ನೆಕ್ಸ್ಟ್ ಭಾವನಾಮ ಅಂದ್ರೆ ಏನು? ಭಾವನಾಮ ಅಂದ್ರ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನ ಭಾವನಾಮಗಳು ಅಂತ ಕರಿತೀವ್ರಿ. ಭಾವ ಅಂದ್ರೆ ಇರುವಿಕೆ, ಸ್ಥಿತಿ ಅಂತಕ್ಕಂಥದ್ದನ್ನ ಅರ್ಥೈಸಬಹುದು. ಬಿಳಿಯದರ ಭಾವ ಬಿಳುಪು, ಕರಿಯದರ ಭಾವ ಕಪ್ಪು, ಆಡುವುದರ ಭಾವ ಆಟ, ನೋಡುವುದರ ಭಾವ ನೋಟ. ಭಾವನೆಗಳನ್ನು ಸೂಚಿಸುವ ಶಬ್ದಗಳೇ ಭಾವನಾಮಗಳು. ಉದಾಹರಣೆಗೆ ಓಹೋ, ಅಯ್ಯೋ, ಅಬ್ಬಬ್ಬಾ, ನೋಟ, ಕರ್ಪು, ಕೆಂಪು, ಪೆಂಪು ಇವೆಲ್ಲವುಗಳು ಭಾವನಾಮಕ್ಕೆ ಉದಾಹರಣೆಗಳು. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತಕ್ಕಂತಹ ಪದಗಳೇ ಭಾವನಾಮಗಳು. ಕೆಚ್ಚನೆಯದರ ಭಾವ ಕೆಂಪು, ಬಿಳಿಯದರ ಭಾವ ಬಿಳುಪು, ಹಿರಿಯದರ ಭಾವ ಹಿರಿಮೆ ಇವೆಲ್ಲವುಗಳು ಭಾವನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಪರಿಮಾಣವಾಚಕ ಅಂದ್ರ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕಗಳು ಅಂತ ಕರಿತೀವ್ರಿ. ಪರಿಮಾಣ ಹಲವು, ಕೆಲವು, ನೋಡ್ರಿ ಹಲವು ನದಿಗಳು, ಕೆಲವು ಹಣ್ಣುಗಳು ಇವೆಲ್ಲ ಪರಿಮಾಣವಾಚಕಗಳು. ನೆಕ್ಸ್ಟ್ ಗಾತ್ರದೊಳಗಂದ್ರ ಅಷ್ಟು, ಇಷ್ಟು, ಗುಡ್ಡದಷ್ಟು, ಆನೆಯಷ್ಟು ಇವೆಲ್ಲ. ನೆಕ್ಸ್ಟ್ ಅಳತೆ ಅಷ್ಟು, ಇಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕಗಳು ಇವೆಲ್ಲ ಏನು ಉದಾಹರಣೆಗಳು. ನೆಕ್ಸ್ಟ್ ಫಲವು, ಎನಿತು, ಅನಿತು, ಆಸು, ಈಸು, ಏಸು ಮುಂತಾದ ಪದಗಳು ಇವೆಲ್ಲ ಏನು ಪರಿಮಾಣವಾಚಕ ಉದಾಹರಣೆಗಳು. ನೆಕ್ಸ್ಟ್ ಪ್ರಕಾರವಾಚಕ. ಪ್ರಕಾರವಾಚಕಗಳಂದ್ರ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸ್ತಕ್ಕಂತಹ ಶಬ್ದಗಳಿಗೆ ಪ್ರಕಾರವಾಚಕಗಳು ಅಂತ ಕರೀತಾರ. ಇವು ಒಂದು ಬಗೆ ಗುಣವಾಚಕಗಳು ಅಂತಾನ ಹೇಳ್ಬೋದು. ನೋಡ್ರಿ ಅಂಥ, ಅಂಥದು, ಅಂಥುವುದು, ಇಂಥ, ಇಂಥದು, ಇಂತಹುದು, ಎಂತಹ. ನೆಕ್ಸ್ಟ್ ಎಂತಹ, ಎಂತ, ಇಂಥ, ಇಂಥದು, ಅಂಥ, ಅಂತಹುದು, ಇಂತಹುದು, ಅಂತವನು, ಇಂಥವಳು, ಅಂತವಳು, ಅಂಥದು, ಅಂತಹವನು, ಇಂತಹವನು ಇವೆಲ್ಲ ಪ್ರಕಾರವಾಚಕಗಳಿಗೆ ಉದಾಹರಣೆಗಳು. ನೆಕ್ಸ್ಟ್ ದಿಗ್ವಾಚಕಗಳು. ದಿಗ್ವಾಚಕಗಳಂದ್ರ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನೆಲ್ಲ ದಿಗ್ವಾಚಕಗಳು ಅಂತ ಕರಿತೀವಿ. ಆಚೆ, ಈಚೆ, ಉತ್ತರ, ಬಡಗಲು, ಬಡಗಣ, ದಕ್ಷಿಣ, ತೆಂಕಣ, ಪೂರ್ವ, ಮೂಡಣ, ಮೂಡಲು, ಪಶ್ಚಿಮ, ಪಡುವಲು, ಪಡುವಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಇವೆಲ್ಲ ದಿಗ್ವಾಚಕಗಳು. ಇದೆಲ್ಲ ಬಹಳ ಈಸಿ ನೆನ್ಪಿಡ್ತೀರಿ. ನೆಕ್ಸ್ಟ್ ಸರ್ವನಾಮಗಳು. ನಾಮಪದಗಳ ಬದಲಾಗಿ ಬಳಸ್ತಕ್ಕಂತಹ ಪದಗಳಿಗೆ ಸರ್ವನಾಮಗಳು ಅಂತ ಕರಿತೇವಿ. ಅವನು, ಅವಳು, ಅದು, ಇದು, ಅವರು, ಇವರು ಇವುಗಳಿಂದ ಇತ್ಯಾದಿಗಳು ಏನಿವು ಸರ್ವನಾಮಗಳಿಗೆ ಉದಾಹರಣೆಗಳು. ಈ ಸರ್ವನಾಮಗಳನ್ನ ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕ ಸರ್ವನಾಮಗಳಂತ 3 ಬಗೆಗಳಾಗಿ ವಿಂಗಡಿಸ್ತೀವಿ. 3 ಭಾಗಗಳು. ಸರ್ವನಾಮಗಳಲ್ಲಿ 3 ವಿಧಗಳು ಯಾವುವು? ಪುರುಷಾರ್ಥಕ, ಆತ್ಮಾರ್ಥಕ, ಪ್ರಶ್ನಾರ್ಥಕಗಳು. ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಅಂದ್ರೆ ಏನಂತ ನೋಡೋಣಂತ. ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ 3 ವಿಧಗಳು: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಅಂದ್ರ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ, ನಾನು, ನಾವು ಅಂತಕ್ಕಂಥದ್ದು. ಉದಾಹರಣೆ ನಾನು, ನಾವು ಉತ್ತಮ ಪುರುಷಕ್ಕೆ ಉದಾಹರಣೆಗಳು. ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷಗಳೆಂತ ಕರಿತೀವಿ. ನೀನು, ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ. ಪ್ರಥಮ ಪುರುಷ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುಗಳನ್ನ ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷಗಳು ಅಂತ ಕರಿತೀವಿ. ಅವರು, ಅವನು, ಅವಳು, ಅದು, ಅವು, ಇದು, ಇವು ಇವೆಲ್ಲವೂ ಪ್ರಥಮ ಪುರುಷಕ್ಕೆ ಉದಾಹರಣೆಗಳು. ನೋಡ್ರಿ ಸರ್ವನಾಮಗಳಲ್ಲಿ 3 ವಿಧ: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕದೊಳಗೆ ಮತ್ತೆ 3 ವಿಧಗಳು: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ.
ಉತ್ತಮ ಪುರುಷದೊಳಗ ಬರ್ತಕ್ಕಂಥದ್ದು ಉದಾಹರಣೆಗಳು ನಾನು, ನಾವು. ಮಧ್ಯಮ ಪುರುಷಕ್ಕೆ ಉದಾಹರಣೆಗಳು ನೀನು, ನೀವು. ಪ್ರಥಮ ಪುರುಷಕ್ಕೆ ಉದಾಹರಣೆಗಳು ಅವರು, ಅವನು, ಅವಳು, ಅದು, ಅವು, ಇದು, ಇವು. ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ನೋಡ್ರಿ. ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮಗಳಂತ ಕರಿತೀವ್ರಿ. ಇವು ಸಾಮಾನ್ಯವಾಗಿ ಪ್ರಥಮ ಹಾಗೂ ಮಧ್ಯಮ ಪುರುಷದ ಅರ್ಥವನ್ನೇ ನೀಡ್ತಾವ್. ತಾನು, ತಾವು, ತನ್ನ, ತಮ್ಮ ಇವೆಲ್ಲಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೀ. ತಾನು ಕೊಟ್ಟು ಇದು ಪುರುಷಾತ್ಮಕ ಸರ್ವನಾಮಕ್ಕೆ ಉದಾಹರಣೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ, ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ರೆ ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಬರೆದು ಬರ್ಬೇಕ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ಇದಂತೂ ಪ್ರಶ್ನಾರ್ಥಕ ಈಸಿ. ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನ ಪ್ರಶ್ನಾರ್ಥಕ ಸರ್ವನಾಮಗಳಂತ ಕರಿತೀವಿ. ಯಾವುದು, ಯಾವುವು, ಯಾವುವು, ಯಾವುದು, ಯಾರು, ಏತರದು, ಆವುದು ಇವೆಲ್ಲವುಗಳು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಈಗ ನಾವು ಕ್ಲಾಸ್ನಾಗ ಕಲ್ತ್ವೆಲ್ಲ ನಾಮಪದಗಳ ಬಗ್ಗೆ ಇದನ್ನ ಫುಲ್ ಡೀಟೇಲ್ ಆಗಿ ನೋಡೋಣಂತೆ. ನೋಡ್ರಿ, ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ನೋಡ್ರಿ, ಉದಾಹರಣೆ ಭೀಮ ಎನ್ನುವುದು ನಾಮ ಪ್ರಕೃತಿ, ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ, ಭೀಮನನ್ನು ಎನ್ನುವುದು ನಾಮಪದ. ನೋಡ್ರಿ, ನಾಮವಾಚಕಗಳನ್ನು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಾಚಕ, ಸರ್ವನಾಮ ಎಂಬ ಗುಂಪುಗಳಾಗಿ ವಿಂಗಡಿಸಬಹುದು. ನೋಡ್ರಿ, ಇವೆಲ್ಲ ವಸ್ತುವಾಚಕಗಳನ್ನ ರೂಢ, ಅಂಕಿತ, ಅನ್ವರ್ಥ ಎಂಬುದಾಗಿ 3 ವಿಭಾಗಗಳಾಗಿ ವಿಂಗಡಿಸಿ. ಹೌದಾ? ಇದನ್ನೆಲ್ಲ ನಾ ಕ್ಲಾಸ್ ನಲ್ಲಿ ಈಗ ಹೇಳಿದ್ದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇದೊಂದೇ ನೋಡ್ಕೊಂಡ್ರೆ ಸಾಕು. ನೀವೇನ್ ಮಾಡ್ಬೋದ್ರಿ ಈಸಿಯಾಗಿ. ಇದ್ರ ಬಗ್ಗೆ ಮೊದಲೇ ಮಾಹಿತಿ ಇರೋರು ಸ್ವಲ್ಪ ಉದಾಹರಣೆ ನೋಡಿದ್ರೆ ಸಾಕ್ರಿ. ಇಲ್ಲ ನಾ ಎಲ್ಲ ಡೀಟೇಲ್ ಆಗಿ ನೋಡ್ತೀನಿ ಅಂದ್ರೆ ಇಡೀ ಕ್ಲಾಸ್ ನೋಡಿದಂದ್ರು ಬಹಳ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಬಂದ್ರು ಈಸಿಯಾಗಿ ಬರ್ತೀರಿ. ನೆಕ್ಸ್ಟ್ ರೂಢ ನಾಮಕ್ಕೆ ಉದಾಹರಣೆಗಳು ನದಿ, ಪರ್ವತ, ಊರು, ಮನುಷ್ಯ, ದೇಶ. ಅಂಕಿತ ನಾಮಕ ಉದಾಹರಣೆಗೆ ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ. ಅನ್ವರ್ಥಕ ನಾಮಕ ಉದಾಹರಣೆ ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ. ಗುಣವಾಚಕ ಉದಾಹರಣೆ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳೆದು. ನೆಕ್ಸ್ಟ್ ಸಂಖ್ಯಾವಾಚಕ 12, 50, 80. ಸಂಖ್ಯೇಯ ವಾಚಕಗಳ 12ನೇಯ, 80ನೇಯ, 3. ಭಾವನಾಮಕ್ಕೆ ಉದಾಹರಣೆ ಅಂದ್ರೆ ಕೆಂಪು, ಹಿರಿಮೆ, ನೋಟ, ಆಟ, ಮಾಟ. ಪರಿಮಾಣವಾಚಕ ಉದಾಹರಣೆ ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು. ದಿಗ್ವಾಚಕಗಳಿಗೆ ಉದಾಹರಣೆ ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ. ಸರ್ವನಾಮಗಳಲ್ಲಿ 33 ವಿಧಗಳು: ಪುರುಷಾರ್ಥಕ, ಪ್ರಶ್ನಾರ್ಥಕ, ಆತ್ಮಾರ್ಥಕ. ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ, ಮಧ್ಯಮ, ಅನ್ಯ ಅಥವಾ ಪ್ರಥಮ ಪುರುಷಗಳಂತ ವಿಭಾಗಿಸ್ತೀವಿ. ಉತ್ತಮ ಪುರುಷಕ್ಕೆ ಉದಾಹರಣೆಗಳು ನಾನು, ನಾವು. ಮಧ್ಯಮ ಪುರುಷಕ್ಕೆ ಉದಾಹರಣೆಗಳು ನೀನು, ನೀವು. ಅನ್ಯ ಪುರುಷ ಅಥವಾ ಪ್ರಥಮ ಪುರುಷಕ್ಕೆ ಉದಾಹರಣೆಗಳು ಅವನು, ಇವನು, ಅವರು, ಇವರು. ಅವನು, ಇವನು, ಅವರು, ಇವರು. ಅವಳು, ಇವಳು, ಅವರು, ಇವರು. ಅದು, ಇದು, ಅವು, ಇವು. ಇವೆಲ್ಲ ಅನ್ಯ ಪುರುಷ ಅಥವಾ ಪ್ರಥಮ ಪುರುಷಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಪ್ರಶ್ನಾರ್ಥಕ ಯಾರು, ಏನು, ಯಾವುದು ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳಾದ್ರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು ತಾನು, ತಾವು, ತನ್ನ, ತಮ್ಮ ಇವೆಲ್ಲವುಗಳು ನಾಮಪದಗಳ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ಲಿಂಗಗಳು. ಲಿಂಗಗಳು ನೋಡ್ರಿ, ಈ ಪ್ರಪಂಚದಲ್ಲಿ ಮನುಷ್ಯ ಜಾತಿ ಹಾಗೂ ಮನುಷ್ಯ ಜಾತಿಯನ್ನು ಹೇಳಲು ವ್ಯಕ್ತಪಡಿಸ್ತಕ್ಕಂತಹ ಜೀವ ಜಗತ್ತಿದೆ. ಹೌದಾ? ಮನುಷ್ಯ ಜಾತಿಯನ್ನು ಗಂಡು ಹೆಣ್ಣು ಎನ್ನುವ ಭೇದವಿದೆ. ಆದರೆ ಮಾನವೇತರ ಜೀವ ಜಗತ್ತಿನಲ್ಲಿ ಅದು ಸ್ಪಷ್ಟವಾಗಿಲ್ಲ. ಹೀಗಾಗಿ ನಾವು ಬಳಸುವ ಶಬ್ದಗಳಲ್ಲಿ ಮಾನವ ಸಂಬಂಧಿ ಆಗಿದ್ದರೆ ಗಂಡು ಇಲ್ಲವೇ ಹೆಣ್ಣು ಎಂದು ನಿರ್ಣಯಿಸಲು ಬರುತ್ತದೆ. ಮಾನವ ಸಂಬಂಧಿ ಪದ ಆಗಿರದಿದ್ದರೆ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ ಎನ್ನುವ ನಿರ್ಣಯಕ್ಕೆ ಬರುತ್ತವೆ. ಈ ವಿಚಾರಗಳನ್ನ ಆಧರಿಸಿ ಕನ್ನಡ ಭಾಷೆಯಲ್ಲಿ 3 ಲಿಂಗಗಳನ್ನ ನಾವೇನ್ ಮಾಡ್ತೀವಿ, ಗುರುತಿಸ್ತೀವಿ. ಒಂದೇದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಅಂದ್ರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಮೂಡುತ್ತದೆಯೋ ಅದನ್ನ ಪುಲ್ಲಿಂಗ ಅಂತ ಕರಿತೀವ್ರಿ. ಮುದುಕ, ಶಂಕರ, ಅವನು, ಚಿಕ್ಕಪ್ಪ, ತಂದೆ, ಅಣ್ಣ, ಮಾವ,
ಸಚಿವ, ಕವಿ, ಒಳ್ಳೆಯವ, ಜಾಣ, ಶಕ್ತಿವಂತ, ಗಟ್ಟಿಗ. ಯಾವ ಶಬ್ದವನ್ನ ನಾವು ಪ್ರಯೋಗ ಮಾಡಿದ್ವಿ ಅಂದ್ರ ಅಲ್ಲಿ ಗಂಡಸು ಅಂತಕ್ಕಂತಹ ಭಾವ ನಮ್ಮಲ್ಲಿ ನಮ್ಮ ಮನಸ್ಸಿನಾಗ ಮೂಡ್ತೈತಿ ಅಂದ್ರ ಅದು ಪುಲ್ಲಿಂಗಕ್ಕೆ ಉದಾಹರಣೆಗಳು. ಉದಾಹರಣೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ವಿ. ನೆಕ್ಸ್ಟ್ ಸ್ತ್ರೀಲಿಂಗ. ಯಾವ ಶಬ್ದವನ್ನ ಪ್ರಯೋಗ ಮಾಡಿದಾಗ ಹೆಂಗಸು ಎಂತಕ್ಕಂತಹ ಭಾವ ನಮ್ಮ ಮನಸ್ಸಿನಲ್ಲಿ ಬರ್ತಿದೆಯೋ ಅದನ್ನ ಸ್ತ್ರೀಲಿಂಗ ಅಂತ ಕರಿತೇವ್ರಿ. ದೊಡ್ಡವಳು, ಅಕ್ಕ, ಅರಸಿ, ರಾಣಿ, ಚೆಲುವೆ, ತಾಯಿ, ಒಳ್ಳೆಯವಳು, ಸ್ನೇಹಿತೆ, ಮಗಳು, ಸಹೋದರಿ, ತಂಗಿ, ಗೆಳತಿ, ಸಚಿವೆ, ಬಾಲಕಿ, ಶಿಕ್ಷಕಿ ಇವೆಲ್ಲ ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಗಂಡಸು ಇಲ್ಲವೇ ಹೆಂಗಸು ಎನ್ನುವ ಭಾವ ನಮ್ಮ ಮನಸ್ಸಿಗೆ ಬರದೇ ಇದ್ದರೆ ಅದನ್ನ ನಾವು ನಪುಂಸಕಲಿಂಗ ಅಂತ ಕರಿತೇವ್ರಿ. ಉದಾಹರಣೆಗೆ ಮಗು, ಹೂವು, ಹಣ್ಣು, ಕಾಯಿ, ಮರ, ಹಾವು, ಇಲಿ, ಎತ್ತು, ಹುಲಿ, ಕಲ್ಲು, ಮಣ್ಣು, ನದಿ, ಬೆಟ್ಟ, ಪುಸ್ತಕ, ಆಕಾಶ, ಕತ್ತೆ, ಕುದುರೆ, ಜನ. ನೋಡ್ರಿ, ಮುಖ್ಯವಾಗಿ ಲಿಂಗವನ್ನು ನಿರ್ಧರಿಸಲು ನಮ್ಗ ಬುದ್ಧಿ ವಿಕಾಸ ಪ್ರಧಾನವಾಗಿ ಪರಿಗಣಿಸ್ತೀವಿ. ಹೌದಾ? ನೋಡ್ರಿ, ಹೆಣ್ಣು ಮಗು, ಎಮ್ಮೆ, ಆಕಳು, ಹಸು, ಹೆಣ್ಣಾನೆ ಇವು ಸ್ತ್ರೀಲಿಂಗ ಎಂದು ನಿರ್ಣಯಿಸಲು ಬರುವುದಿಲ್ಲ. ಆದರೆ ಅದೇ ರೀತಿ ಎತ್ತು, ಕೋಣ, ಗಂಡು ಮಗು, ಗಂಡು ನಾಯಿ ಇವುಗಳನ್ನು ಪುಲ್ಲಿಂಗ ಎಂದು ನಿರ್ಣಯಿಸಲು ಬರುವುದಿಲ್ಲ. ಏಕೆಂದರೆ ಇವುಗಳ ಬುದ್ಧಿ ವಿಕಾಸ ಅಷ್ಟಾಗಿ ಆಗಿರುವುದಿಲ್ಲ. ಈ ರೀತಿಯ ಪದಗಳನ್ನು ನಪುಂಸಕ ಲಿಂಗ ಅಂತನೇ ನಾವೇನ್ ಮಾಡ್ತೀವಿ ರೀ, ಪರಿಗಣಿಸ್ತೇವಿ. ತಿಳಿತ್ರಿ ಇವೆಲ್ಲ? ನೋಡ್ರಿ, ಇದನ್ನೆಲ್ಲ ನೀವು ಈಸಿಯಾಗಿ ಬರೀತೀರಿ. ಈಗ ಹೆಣ್ಣು ಮಗು ಬಂತು, ಇದನ್ನ ಯಾವ್ದಪ್ಪ ಇದು ಲಿಂಗ, ಇದು ಸ್ತ್ರೀಲಿಂಗನೋ ನಪುಂಸಕಲಿಂಗ ಅಂತ ಡೌಟ್ ಇರ್ತೈತಿ. ಇದು ನಪುಂಸಕಲಿಂಗಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ವಚನಗಳು. ಕನ್ನಡ ವ್ಯಾಕರಣ ಪರಿಭಾಷೆಯಲ್ಲಿ ವಚನ ಎಂದರೆ ಸಂಖ್ಯೆ. ವಚನ ಅಂದ್ರೆ ಸಂಖ್ಯೆ. ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನಗಳು ಎಂಬುದಾಗಿ ಎರಡು ವಿಧಗಳದಾವ. ಹೌದಾ? ಏಕವಚನ ಅಂದ್ರ ಒಂದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಏಕವಚನಗಳು ಅಂತ ಕರಿತೀವಿ. ಹುಡುಗ, ಹುಡುಗಿ, ಅರಸು, ಮರ, ಅಣ್ಣ, ನೀನು, ಅವನು, ಅವಳು ಇವೆಲ್ಲ ಏಕವಚನಕ್ಕೆ ಉದಾಹರಣೆಗಳು. ಒಂದೇ ಅಂತಕ್ಕಂತ ಹೇಳುದು. ಬಹುವಚನ ಅಂದ್ರ ಒಂದಕ್ಕಿಂತ ಹೆಚ್ಚು ಎಂದು ಹೇಳ್ತಕ್ಕಂತಹ ಶಬ್ದಗಳೆಲ್ಲವೂ ಬಹುವಚನಕ್ಕೆ ಉದಾಹರಣೆಗಳು. ಉದಾಹರಣೆಗೆ ಹುಡುಗರು, ಹುಡುಗಿಯರು, ಅರಸರು, ಮರಗಳು, ಅಣ್ಣಂದಿರು, ನೀವು, ನಾವು, ಅವರು, ತಾಯಂದಿರು, ಮನೆಗಳು, ಕಲ್ಲುಗಳು ಇವೆಲ್ಲವುಗಳು ಬಹುವಚನಕ್ಕೆ ಉದಾಹರಣೆಗಳು. ಗಳು, ಅರು, ಅಂದಿರು ಇವು ಬಹುವಚನದ ಪ್ರತ್ಯಯಗಳು. ಇವುಗಳನ್ನ ಸೇರಿಸಿ ನಾವು ಬಹುವಚನಗಳನ್ನ ಪಡಿತೀವಿ. ಮನೆ ಪ್ಲಸ್ ಗಳು, ಮನೆಗಳು. ಹುಡುಗ ಪ್ಲಸ್ ಅರು, ಹುಡುಗರು. ಅಣ್ಣ ಪ್ಲಸ್ ಅಂದಿರು, ಅಣ್ಣಂದಿರು ಇವೆಲ್ಲವುಗಳು ಬಹುವಚನಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು. ನಾಮ ವಿಭಕ್ತಿಗಳು ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನ ತಿಳಿಸುವ ಕರ್ತೃ, ಕರ್ಮ, ಕರಣ ಮುಂತಾದವು ಕಾರಕಾರ್ಥಗಳು. ಕಾರಕಾರ್ಥಗಳನ್ನು ವಿಭಜಿಸಿ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಇವುಗಳ ಸ್ವರೂಪ ಮತ್ತು ಪರಸ್ಪರ ಸಂಬಂಧವನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ನೋಡೋಣಂತ್ರಿ. ನೋಡ್ರಿ, ಫಸ್ಟ್ ವಿಭಕ್ತಿಗಳು ಮತ್ತು ಅದಕ್ಕೆ ಪ್ರತ್ಯಯಗಳು, ಕಾರಕಾರ್ಥ, ನಾಮಪದ. ಇದು ಮೋಸ್ಟ್ ಇಂಪಾರ್ಟೆಂಟ್. ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥಗಳು ನೀವು ನೆನಪಿಡಬೇಕ್ರಿ. ಪ್ರಥಮ ಅಂದ್ರ ನೋಡ್ರಿ, ಪ್ರಥಮ ಅಂದ್ರ ಉ, ಅದ್ರದ್ದು ವಿಭಕ್ತಿ ಪ್ರತ್ಯಯ ಉ. ಈ ಪ್ರಥಮ ಅಂತಕ್ಕಂಥದ್ದು ವಿಭಕ್ತಿದು ಪ್ರತ್ಯಯ ಉ. ಅದ್ರದ್ದು ಕರ್ತೃ ಅರ್ಥ ಇದು ಕಾರಕಾರ್ಥ ನೆನ್ಪಿಡ್ಬೇಕ್ರಿ. ಪ್ರಥಮದ ಕರ್ತೃರ್ಥ. ನೋಡ್ರಿ, ಇದ್ರದ್ದು ನಾಮಪದ ಏನ್ ಬರಿಬಹುದು, ಮನೆ ಅಂತಕ್ಕಂಥದಕ್ಕ ಉ ಅಂತಕ್ಕಂತ ಪ್ರತ್ಯಯ ಸೇರಿ ಮನೆಯು. ನೆಕ್ಸ್ಟ್ ದ್ವಿತೀಯ ಅನ್ನು, ಮನೆಯನ್ನು. ಇದು ಅದ್ರದ್ದು ಕಾರಕಾರ್ಥ ನೆನ್ಪಿಡ್ಬೇಕ್ರಿ. ದ್ವಿತೀಯಾದ ಕಾರಕಾರ್ಥ ಕರ್ಮಾರ್ಥ. ಪ್ರಥಮಾರ್ದು ಕರ್ತೃರ್ಥ, ದ್ವಿತೀಯಾದ ಕರ್ಮಾರ್ಥ. ತೃತೀಯ ಇಂದ, ವಿಭಕ್ತಿ ಪ್ರತ್ಯಯ ಇಂದ, ಅದರದ್ದು ಕಾರಕಾರ್ಥ ಕರಣಾರ್ಥ ಅಥವಾ ಸಾಧನ ಅಂತ ಕರಿತೇವ್ರಿ. ತೃತೀಯ ಇಂದ, ಮನೆಯಿಂದ. ನೆಕ್ಸ್ಟ್ ಚತುರ್ಥಿ ಖೇ, ಗೆ, ಇಗೆ, ಅದರದ್ದು ಸಂಪ್ರದಾನ. ಅದರ ಕಾರಕಾರ್ಥ ಸಂಪ್ರದಾನ ಅಂದ್ರ ಕೂಡುವಿಕೆ. ನೋಡ್ರಿ, ಚತುರ್ಥಿ ಗೆ, ಮನೆಗೆ ನಾಮಪದ. ನೆಕ್ಸ್ಟ್ ಪಂಚಮಿ ದೆಸೆಯಿಂದ, ಅಪಾದಾನ. ನೋಡ್ರಿ, ಅಗಲುವಿಕೆ. ನೋಡ್ರಿ, ಅಪಾದಾನ. ಪಂಚಮಿ ಅದರದ ಕಾರಕಾರ್ಥ ಏನ್ರಿ, ಅಪಾದಾನ. ಪಂಚಮಿದು ವ್ಯಕ್ತಿ ಪ್ರತ್ಯಯ ದೆಸೆಯಿಂದ ಇರೋದ್ರಿಂದ ಅದರ ನಾಮಪದ ಏನಕೈತಿ, ಮನೆಯ ದೆಸೆಯಿಂದ. ಷಷ್ಠಿ ಅದರದ್ದು ವಿಭಕ್ತಿ ಪ್ರತ್ಯಯ ಅದರ ಕಾರಕಾರ್ಥ ಸಂಬಂಧ. ನೋಡ್ರಿ, ಷಷ್ಠಿದ ವಿಭಕ್ತಿ ಪ್ರತ್ಯಯ ಇರೋದ್ರಿಂದ ಅದರ ನಾಮಪದ ಏನಕೈತಿ, ಮನೆಯ. ಸಪ್ತಮಿ ಅಲ್ಲಿ ಅದರದ ಕಾರಕಾರ್ಥ ಅಧಿಕರಣ ಅಂದ್ರ
ಮನೆಯಲ್ಲಿ. ತಿಳಿತ್ರಿ? ನೋಡ್ರಿ, ಪ್ರಥಮ ಮೊದಲ ವ್ಯಕ್ತಿ ಪ್ರತ್ಯಯಗಳು ಹೇಳ್ತೇನ್ರಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಖೇ ಇಗೆ ಇಖೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ನೋಡ್ರಿ, ಇದ್ರದ ಕಾರಕಾರ್ಥಗಳು. ಪ್ರಥಮಾದ ಕರ್ತರಾರ್ಥ, ದ್ವಿತೀಯಾದ ಕರ್ಮಾರ್ಥ, ತೃತೀಯಾದ ಕರಣಾರ್ಥ, ಚತುರ್ಥಿದ ಸಂಪ್ರದಾನ, ಪಂಚಮಿದ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ನೋಡ್ರಿ, ಈ ರೀತಿ ನಾವು ಇದನ್ನ ನೋಡ್ರಿ. ಪ್ರಥಮ ಮನೆ, ಪ್ರಥಮ ಉ, ಅದರದ ನಾಮಪದ ಏನ್ ಬರ್ತೀವಿ? ಮನೆಯು. ದ್ವಿತೀಯ ಅನ್ನು, ಮನೆಯನ್ನು. ತೃತೀಯ ಇಂದ, ಮನೆಯಿಂದ. ಚತುರ್ಥಿ ಖೇ ಗೆ ಇಖೆ, ಮನೆಗೆ. ಪಂಚಮಿ ದೆಸೆಯಿಂದ, ಮನೆಯ ದೆಸೆಯಿಂದ. ಷಷ್ಠಿ ಅ, ಮನೆಯ. ಸಪ್ತಮಿ ಅಲ್ಲಿ, ಮನೆಯಲ್ಲಿ. ಈ ರೀತಿ ಇಷ್ಟು ನೀವು ಇದೊಂದು ಚಾರ್ಟ್ ನೆನ್ಪಿಟ್ರೆ ಸಾಕ್ರಿ, ನಿಮ್ಗೆ ಗ್ಯಾರಂಟಿ 1 ರಿಂದ 2 ಮಾರ್ಕ್ಸ್. ಇದ್ರದ್ದು SLC ಮಕ್ಕಳಿಗಂತೂ ಗ್ಯಾರಂಟಿ, ಇದ್ರ ಮೇಲೆ ವಿಭಕ್ತಿ ಪ್ರತ್ಯಯ ಮೇಲೆ ಗ್ಯಾರಂಟಿ ಕ್ವಶನ್ ಇರ್ತೈತ್ರಿ. ಎನಿ ಕಾಂಪಿಟೇಟಿವ್ ಎಕ್ಸಾಮ್ ತೋರಿ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರ್ತಾವ್ರಿ. ನೆಕ್ಸ್ಟ್ ನೋಡ್ರಿ, ಹೊಸಗನ್ನಡದ್ದು. ಇದ್ರದ್ದು ಈಸಿಯಾಗಿ ನೀವು ನೆನ್ಪಿಡ್ಲಿ ಅಂತ ಈ ರೀತಿ ಚಾರ್ಟ್ ಹಾಕೊಟ್ಟೇನ್ರಿ. ವಿಭಕ್ತಿ ನೋಡ್ರಿ, ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳು. ಇವು ಪ್ರತ್ಯಯಗಳು ಏಕವಚನದೊಳಗೆ ಏನಕೈತಿ, ಬಹುವಚನದೊಳಗೆ ಏನಕೈತಿ ನೋಡ್ರಿ. ಪ್ರಥಮ ಕರ್ತರಾರ್ಥ, ಅದರದ್ದು ಪ್ರತ್ಯಯ ಉ. ಇದನ್ನು ಏಕವಚನ ಏನಕೈತಿ? ಶರಣನು, ಶರಣನು. ಬಹುವಚನ ಶರಣರು. ದ್ವಿತೀಯ ಕರ್ಮಾರ್ಥ, ದ್ವಿತೀಯ ಅನ್ನು, ಶರಣನನ್ನು, ಶರಣರನ್ನು. ಬಹುವಚನ. ತೃತೀಯ ಕರಣಾರ್ಥ, ತೃತೀಯ ಇಂದ. ನೋಡ್ರಿ, ಏಕವಚನ ಶರಣನಿಂದ, ಬಹುವಚನ ಶರಣರಿಂದ. ಚತುರ್ಥಿ ಸಂಪ್ರದಾನ, ಇದ್ರದ್ದು ಕಾರಕಾರ್ಥ ಪದ. ಚತುರ್ಥಿ ಗೆ ಖೇ ಖೇ, ಇದ್ರದ ಶರಣನಿಗೆ ಏಕವಚನ, ಬಹುವಚನದೊಳಗ ಶರಣರಿಗೆ. ಪಂಚಮಿ ಅಪಾದಾನ, ಪಂಚಮಿ ಪ್ರತ್ಯಯ ಏನಕೈತಿ? ದೆಸೆಯಿಂದ. ಏಕವಚನ ಶರಣನ ದೆಸೆಯಿಂದ, ಬಹುವಚನ ಶರಣರ ದೆಸೆಯಿಂದ. ಷಷ್ಠಿ ಸಂಬಂಧ, ಕಾರಕಾರ್ಥ ಪದ. ಸಂಬಂಧ ಪ್ರತ್ಯಯ ಅ, ಏಕವಚನ ಶರಣನ, ಬಹುವಚನ ಶರಣರ. ಸಪ್ತಮಿ ಅಧಿಕರಣ, ಕಾರಕಾರ್ಥ ಪದ. ಪ್ರತ್ಯಯ ಏನಕೈತ್ರಿ? ಅಲ್ಲಿ. ಸಪ್ತಮಿ ಇದೇನಕೈತ್ರಿ? ಅಲ್ಲಿ ಅಂದ್ರ ಏಕವಚನ ಶರಣರಲ್ಲಿ, ಬಹುವಚನ ಏಕವಚನ ಶರಣನಲ್ಲಿ, ಬಹುವಚನ ಶರಣರಲ್ಲಿ. ನೆಕ್ಸ್ಟ್ ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ನೋಡ್ರಿ. ಹಳಗನ್ನಡದೊಳಗೆ ಏನಕೈತಿ? ಫಸ್ಟ್ ಕಾರಕಾರ್ಥಗಳು. ಪ್ರತ್ಯಯ ಹಳಗನ್ನಡ ಪ್ರತ್ಯಯ ಏನಕೈತಿ? ಅದರದ್ದು ಏಕವಚನ, ಅದರದ ಬಹುವಚನ. ನೋಡ್ರಿ, ಪ್ರಥಮದ ಕರ್ತರಾರ್ಥ, ಹೌದಾ? ಅದರದ ಪ್ರತ್ಯಯ ಏನಕೈತಿ? ಮ, ಅರಸಂ. ನೆಕ್ಸ್ಟ್ ಬಹುವಚನ ಅರಸರ, ಅರಸರ್. ನೆಕ್ಸ್ಟ್ ದ್ವಿತೀಯ ಕರ್ಮಾರ್ಥ, ಅದರದ ಪ್ರತ್ಯಯ ಮ, ಅಂ, ಅಂ. ನೋಡ್ರಿ, ದ್ವಿತೀಯ ಅಂ, ಅದಕ್ಕ ಅರಸನಂ. ನೆಕ್ಸ್ಟ್ ಬಹುವಚನ ಅರಸರಂ. ತೃತೀಯ ಕರ್ತರಾರ್ಥ, ಇದರದ್ದು ಹಳಗನ್ನಡದು ಇಂ, ಇಂದಂ, ಇಂದೆ. ಅದಕ್ಕೆ ಅದರದ್ದು ಏಕವಚನ ಏನಕೈತಿ? ಅರಸನಿಂ, ಅರಸನಿಂದಂ, ಅರಸನಿಂದೆ. ಅದರದ ಬಹುವಚನ ಅರಸರಿಂ, ಅರಸರಿಂದಂ, ಅರಸರಿಂದೆ. ನೋಡ್ರಿ, ಚತುರ್ಥಿ ಸಂಪ್ರದಾನ, ಅದ್ರದ್ದು ಪ್ರತ್ಯಯಗಳು ಏನಕ್ಕೋ? ಗೆ ಖೇ ಖೇ. ಅದಕ್ಕ ಏನಕೈತಿ? ಏಕವಚನ ಅರಸಂಗೆ, ಬಹುವಚನ ಅರಸರ್ಗೆ. ನೆಕ್ಸ್ಟ್ ಪಂಚಮಿ ಅಪಾದಾನ, ಅತ್ತನಿಂ, ಅತ್ತನಿಂದಂ. ಇದ್ರದ್ದು ಬಹು ಏಕವಚನಕ್ಕೆ ಏನಕೈತಿ? ಅರಸನತ್ತನಿಂ. ನೋಡ್ರಿ, ಅದರದ ಬಹುವಚನ ಅರಸರತ್ತನಿಂ. ನೋಡ್ರಿ, ಇದರದ ಏಕವಚನಕ್ಕೆ ಏನಕೈತಿ? ಅರಸನತ್ತನಿಂದಂ. ಅದರದ ಬಹುವಚನ ಅರಸರತ್ತನಿಂದಂ. ನೆಕ್ಸ್ಟ್ ಷಷ್ಠಿ ಸಂಬಂಧ, ಅದರದ್ದು ಏನಕೈತಿ? ಪ್ರತ್ಯಯ ಅ, ಅದಕ್ಕೆ ಏನಕೈತಿ? ಅರಸನ. ನೆಕ್ಸ್ಟ್ ಬಹುವಚನ ಅರಸರ. ಸಪ್ತಮಿ ಅಧಿಕರಣ, ಪ್ರತ್ಯಯ ಓಳ್, ಏಕವಚನ ಅರಸನೋಳ್, ಬಹುವಚನ ಅರಸರೋಳ್.